ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೆ ಗೋಧಿ ಎರಡು ಮಿಕ್ಸ್ ಆಗಿರೋ ಎಲ್ಲರೂ ಸಿಕ್ಕದೆ ಕೊಡ್ಸ್ಬಿಡಮ್ಮ. ರೆಡಿ ಆಗಿದೆ ಹಿಟ್ಟು. ಇಲ್ಲ ಅಮ್ಮ, 1 ಪ್ಲೇಟ್ ಪಾನಿಪುರಿ. ಅಲ್ಲಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವಾಗ ಟೈಮು ಇನ್ನು ಒಂದು 7 ಮಿನಿಟ್ಸ್ ಇದೆ 8 o'clockಗೆ. ಆ್ಯಂಡ್ ನಮ್ಮ ಭವಿಷ್ಯ ರೆಡಿ ಆಗಿದ್ದಾಳೆ ಹಿಂಗೆ. ಆ್ಯಂಡ್ ಇವತ್ತು ಟಿಫನ್ನು ರಾಗಿ ಮತ್ತು ಗೋಧಿ ಎರಡು ಮಿಕ್ಸ್ ಆಗಿರುವಂಥ ಪೂರಿ. ನಾನು ಬಂದಾದ್ಮೇಲೆ ಅವಳನ್ನ ಬಿಟ್ಟು ಬಂದಾದ್ಮೇಲೆ ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ. ಇಟ್ ಈಸ್ ವೆರಿ ಈಸಿ. ಹೇಳಿದ್ರೇ ಗೊತ್ತಾಗೋಗ್ಬಿಡುತ್ತೆ ಹೆಂಗೆ ಮಾಡೋದು ಅಂತ. ರಾಗಿ ಹಿಟ್ಟು ವಿತ್ ಗೋಧಿ ಹಿಟ್ಟು ಹಾಕಬೇಕು ಗೈಸ್, ಅಷ್ಟೇ. ಸೊ ಇವಾಗ ಭವಿಷ್ಯನ ಹೋಗಿ ಕಾಲೇಜ್ಗೆ ಬಿಟ್ಬಿಟ್ಟು ಬರಬೇಕು. ಎಷ್ಟೊಂದು ದಿವಸದಿಂದ ಲೇಟಾಗೇ ಹೋಗೋದು, 5 ಮಿನಿಟ್ಸ್ ಲೇಟ್ ಆಗಿರುತ್ತೆ ಯಾವಾಗಲೂ. ಬಟ್ ಇವತ್ತು ಹೆಂಗಾರು ಮಾಡಿ ಕರೆಕ್ಟ್ ಟೈಮಿಗೆ ಬಿಡಬೇಕು ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಸಕ್ಸಸ್ ಆಯಿತು, ಕರೆಕ್ಟ್ ಟೈಮಿಗೆ ಬಿಡ್ತಾ ಇದ್ವಿ. ಆಯಿತಾ, ರೆಡಿ? ಆ್ಯಂಡ್ ಭವಿಷ್ಯ ಹಾಕ್ಕೊಳ್ಳೋ ಸೆಂಟ್ ಯಾವುದು ಅಂತ ಭವಿಷ್ಯ ಹೇಳ್ತಾಳೆ. ತುಂಬ ಚೆನ್ನಾಗಿದೆಯಂತೆ, ಅವಳಿಗೆ ತುಂಬ ಇಷ್ಟ ಆ ಸೆಂಟು, ಅದಕ್ಕೆ. ಪ್ಲಮ್ ಬಾಡಿ ಮಿಸ್ಟ್ ವನಿಲಾ ವೈಬ್ಸ್. ಎಸ್ ಗೈಸ್, ಚೆನ್ನಾಗಿದೆಯಂತೆ. ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಗೈಸ್, ಅದಕ್ಕೆ ಹಾಕ್ಕೊಳ್ಳಲ್ಲ. ಬೆಸ್ಟ್ ಅಲ್ವಾ, ಅವಳದು ಇಷ್ಟ ಆಗಲಿಲ್ಲ ಅಂದರೆ ನಾನು ಹಾಕ್ಕೊಳ್ಳಲ್ಲ. ಸೊ ಅವಳೊಬ್ಳೆ ಹಾಕ್ಕೋತಾಳೆ, ಅವಳೇ ಯೂಸ್ ಮಾಡ್ತಾಳೆ. ಓಕೆ ಗೈಸ್, ಇವಾಗ ಹೋಗಿ ಬಿಟ್ಬಿಟ್ಟು ಬರೋಣ. ನೆನಪಿದೆ ಅಂತ ಬಾಟಲ್ ಎಲ್ಲರೂ ಸಿಕ್ಕದೆ ಕೊಡ್ಸ್ಬಿಡಮ್ಮ. ಓಕೆ, ಗೈಸ್ ಹೋಗ. ಗೈಸ್, ಸುಮಾರು ಹೊತ್ತಾಯಿತು ನಾನು ಭವಿಷ್ಯನ ಬಿಟ್ಟು ಬಂದು. ಇವಾಗ ನಾನು ಹೇಳಿದ್ನಲ್ಲ, ರಾಗಿದು ಮತ್ತು ಗೋಧಿದು ಮಿಕ್ಸ್ಡ್ ಪೂರಿ ಅಥವಾ ಚಪಾತಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತೀನಿ ಗೈಸ್. ಕ್ವಾಂಟಿಟಿ ಏನು ಅಂತ ಅಂದರೆ, ನೀವು ಹಾಫ್ ಗೋಧಿ ತೊಗೊಂಡ್ರೆ ಹಾಫ್ಗಿಂತ ಒಂಚೂರು ನೀವು 1 ಕಪ್ ಗೋಧಿ ತೊಗೊಂಡ್ರೆ 1 ಕಪ್ಪಿಂತ ಒಂಚೂರು ಕಡಿಮೆ ರಾಗಿ ತೊಗೋಬೇಕು. ಬಿಕಾಸ್ ರಾಗಿ ಲಟ್ಟಿಸಿದಾಗ ಬಿಟ್ಬಿಡುತ್ತೆ ಬರೀ ರಾಗಿ ಮಾಡಿದ್ರೆ. ಸೊ ರಾಗಿ ಕ್ವಾಂಟಿಟಿ ಏನಿದೆ ಸ್ವಲ್ಪ ಕಡಿಮೆ ತೊಗೋಬೇಕು. ಸೊ ಇವಾಗ ನಮ್ಮ ಯಜಮಾನ್ರಿಗೆ ಹೆಂಗಿದ್ರೂ ಕಲಿಸ್ಬೇಕು, ಅದಕ್ಕೋಸ್ಕರ ನಾನು ಇವಾಗ ಕಲಿಸ್ತಿದ್ದೀನಿ. ಗೈಸ್, 1 ಲೋಟದಷ್ಟು ಗೋಧಿ ತೊಗೊಂಡೆ. ಆ್ಯಂಡ್ 1 ಲೋಟದಷ್ಟು ಗೋಧಿಗೆ ಒಂದು 3/4 ಲೋಟದಷ್ಟು ರಾಗಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕಲಿಸ್ಕೊಂಬಿಡಿ ಗೈಸ್, ಅಷ್ಟೇ. ಇದನ್ನು ನೀರು ಹಾಕ್ಕೊಂಡು ಒಂಚೂರು ಆಯಿಲ್ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಆಯಿಲ್ ಹಾಕ್ಕೊಳ್ಳೋದಿಲ್ಲ, ಬಟ್ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಚಪಾತಿ ಮಾಡಿದ್ರೆ ಪೂರಿಗೇನು ಆಯಿಲ್ ಹಾಕಬೇಕಾಗಿಲ್ಲ ಗೈಸ್, ಆಯಿಲ್ನಲ್ಲೇ ಹಾಕಿ ಕರಿಬೇಕಾಗತ್ತಲ್ಲ, ಅದಕ್ಕೆ. ಇವಾಗ ರೆಡಿಯಾಗಿದೆ ಹಿಟ್ಟು. ಸೊ ಈ ಥರ ಇದೆ. ನಾರ್ಮಲ್ ಚಪಾತಿ ಯಾವ ಹದಕ್ಕೆ ನೀವು ಕಲಿಸ್ಕೊತೀರೋ ಅದೇ ಹದಕ್ಕೆ ಕಲಿಸ್ಕೊಳ್ಳಿ ಗೈಸ್. ಈಗ ನಾನು ಇದನ್ನು ಹಾಗೆ ಇಡ್ತಾ ಇದ್ದೀನಿ, ಸೊ ದಟ್ ನಮ್ಮ ಯಜಮಾನ್ರಿಗೆ ಬಂದಾದಮೇಲೆ ಮಾಡಿಕೊಡೋಣ ಅಂತ ಅಷ್ಟೇ ಗೈಸ್. ನಾನು ಈಗಲೇ ಟಿಫನ್ ತಿನ್ನೋದಿಲ್ಲ. ಈಗ ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಅಂದ್ಕೊಂಡೆ ಭವಿಷ್ಯನ ಹೇಗಿದ್ರು ಕರ್ಕೊಂಡು ಬರೋದಕ್ಕೆ ಹೋಗ್ತೀನಲ್ಲ, ಆವಾಗ ವಾಪಸ್ ಬರಬೇಕಾದ್ರೆ ಭವಿಷ್ಯನ ಕೈನಲ್ಲೇ ಗಾಡಿ ಓಡಿಸೋಣ ಅಂತ. ಬಿಕಾಸ್ ಅವಳು ಎಷ್ಟು ಸರಿ ಹೇಳಿದ್ರು ನಾವಿದ್ದರೆ ಯಾರು ಗಾಡಿ ಓಡಿಸೋದಕ್ಕೆ ಒಂಚೂರು ಎಫರ್ಟ್ ಹಾಕೋದಿಲ್ಲ. ಸೊ ಇವತ್ತು ಏನೇ ಆದರೂ ಅವಳ ಕೈನಲ್ಲೇ ಗಾಡಿ ಓಡಿಸ್ಬೇಕು ಅಂತ. ಅವಳಿಗೆ ಬರುತ್ತೆ, ಬಟ್ ಎಕ್ಸ್ಪೀರಿಯನ್ಸು ಮತ್ತು ಅಭ್ಯಾಸ ಮಾಡಿಸಿದ್ರೇನೆ ನಾಳೆ ದಿನ ಭಯ ಇಲ್ದಿರ ಗಾಡಿನ ಆರಾಮಾಗಿ ಕೊಡೋದಕ್ಕೆ ಆಗೋದು ಅವಳಿಗೆ. ಸೊ ದ್ಯಾಟ್ಸ್ ವೈ ಶಿ ಈಸ್ 18+ ನಾವು. ಸೊ ಬನ್ನಿ ಗೈಸ್, ಹೋಗೋಣ ಈಗ ಕರ್ಕೊಂಡು ಬರೋದಕ್ಕೆ ಅವಳನ್ನ. ಗೈಸ್, ಅಲ್ಲಿ ಬರ್ತಾ ಇದ್ದಾಳೆ ಭವಿಷ್ಯ. ಪಾನಿಪುರಿ ಕೊಡಿಸ್ತೀಯಾ? ಭವಿಷ್ಯ ಇಲ್ಲ ಭವಿಷ್ಯ, ಇವಾಗ ಗಾಡಿ ಓಡಿಸ್ಬೇಕು.
ನೀನೇ ಗಾಡಿ ಓಡಿಸಿ. ಇಲ್ಲ ಇಲ್ಲ ಇಲ್ಲ, ಇವಾಗ ಗಾಡಿ ನೀನು ಓಡಿಸ್ಕೊಂಡು ಹೋಗು ಅಂತ ಹೇಳ್ತಾರ. ಹಂಗಂದ್ರೆ ಆಯ್ತು ಸರಿ ಓಡಿಸ್ತೀನಿ. ನಂಗೆ 2 ಪ್ಲೇಟ್ ಪಾನಿಪುರಿ ಕೊಡಿಸ್ತೀಯ? 2 ಪ್ಲೇಟ್. ನಡಿ, ನಾನೇನು ತಿಂದಿಲ್ಲ. ಆಗಿರೋದು ಮಾಡಿ. ಹಂಗಂದ್ರೆ ಓಡಿಸ್ ನೀನೇನೆ. ಓಡಿಸೋದೇ ಇಲ್ಲ, ನೀನು ಅಪ್ಪ ಹೇಳಿದೆ ಓಡಿಸೋದು. ಅಮ್ಮ ಇಲ್ಲ ಅಮ್ಮ. 1 ಪ್ಲೇಟ್ ಪಾನಿಪುರಿ. 1 ಪ್ಲೇಟ್ ಪಾನಿಪುರಿ. ಅಲ್ಲಿ ಹೋಗಿ 2 ಮಾಡ್ಕೊತೀನಿ ನಾನು. ಇಲ್ಲ ಇಲ್ಲ, ಒಂದೇ. ಹಂಗಂದ್ರೆ ನಾನು ಫೋನ್ ಇಟ್ಕೋತೀನಿ. ಬೇಡಮ್ಮ, ನನಗೆ 2 ಬೇಕು. ಒಂದಮ್ಮ, ಒಂದು. ನಾನು 2 ಮಾಡೋದು. ಆಯ್ತು ಸರಿ, ನೀನು ಒಂದು ಕೊಡ್ಸು, ನಾನೊಂದು. ಇಲ್ಲ ಇಲ್ಲ, ನೀನು ತಿನ್ಬೇಕಾಗಿರೋದು ಒಂದು. ಓಕೆನಾ? ಇಲ್ಲ. ಓಕೆ, ಸ್ಟ್ಯಾಂಡ್ ತೆಗೆದ್ಬಿಟ್ಟು ನಡಿ. ಕೂರ್ಲಾ ಸರಿಯಾಗೆ? ಓಕೆ. ಮನೆಗೆ ಫಸ್ಟ್ ಹೋಗ್ಬಿಡು. ಸ್ವಲ್ಪ ನಿಧಾನಕ್ಕೆ ಕೊಡಿಸು. ಡೇಂಜರ್ ಅಂತ ಬಂದಿದೆ ನೋಡೋದು. ಅದು ನಮಗಲ್ಲ, ಮತ್ತೆ ನಮ್ಮ ಹಿಂದೆ ಇರೋದು. ನನ್ಗ ಅಂದರೆ ನಮ್ಮ ಗಾಡಿ ಹಿಂದೆ ಇರೋದು. RR ನಗರ್ ಪಾನಿಪುರಿನಾ? ಇಲ್ಲ ಮನೆ ಪಾನಿಪುರಿ. ಹೋಗಮ್ಮ. ಮನೇಲಿ ನಾನು ಚೆನ್ನಾಗಿರೋದು ಮಾಡ್ಕೊಡ್ತೀನಿ. ಅದು ಮಾಡಿಕೊಡು. ಅದು ಮಾಡಿಕೊಡಿ, ಯಾಕಂದರೆ ನಾನು ಒಂದೇ ಪ್ಲೇಟ್ ಅಲ್ವಾ ತಿಂತಿರೋದು. ಸರಿ ಆಯ್ತು. 1 ಪ್ಲೇಟ್ ಅಂದರೆ ಸುಮ್ಮನೆ ಇರ್ತೀನಿ, ಬಟ್ ಅಪ್ಪ ಬೈಯುತ್ತೆ ಭವಿಷ್ಯ. ನೀನು ಸರಿ ಅಂತ ಅಂದ್ಬಿಟ್ಟು ನನ್ನ ಹಿಂದೆಗಡೆ ಕೂರಿಸ್ಬೋದಾಗಿತ್ತು. ನೋಡ್ದಾ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ, ಒಂಚೂರು ಕಲ್ತ್ಕೋಬೇಕಲ್ವಾ, ಅದಕ್ಕೆ ಗಾಡಿ ಕೊಟ್ಟಿದ್ದು ನಾನು. ಗೊತ್ತಾಯ್ತಾ? ನಿಂಗೆ ಭಯ ಆಗಬಾರ್ದು ನಾಳೆ ದಿನ ಎಲ್ಲಿಗಾರು ಹೋದಾಗ. ತಾನೇ ಬಂದಿದ್ದೀವಿ ಮನೆಗೆ. ಬಂದೀವಿ, ಒಂದು 10 ಮಿನಿಟ್ಸ್ ಆಯಿತು ನಾನು ಕೂತಿದ್ದೆ. ನಮ್ಮ ಭವಿಷ್ಯ ಹಾಫ್ ವೇ ಗಾಡಿ ಓಡಿಸ್ಕೊಂಬಂದು, ಇನ್ನು ಹಾಫ್ ವೇ ನಾನೇ ಓಡಿಸ್ಕೊಂಬಂದಿದ್ದು ಗೈಸ್. ಅವಳು ಸಾಕು ಇಷ್ಟೇ ಓಡಿಸಿದ್ದು ಅಂತ ಹೇಳಿ ಕೊಟ್ಬಿಟ್ಲು ಗಾಡಿ. ಹತ್ತಲಿಲ್ಲ ಇನ್ನು ಅವಳು, ನಾನೇ ಓಡಿಸ್ಕೊಂಡು ಬಂದೆ ಗೈಸ್. ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಕ್ವೆಶನ್ನು. ಕೃಷ್ಣೆ ಅಂತ ಯಾರನ್ನ ಕರೀತಾರೆ? ಕೃಷ್ಣ ಅಥವಾ ಕೃಷ್ಣೆ ಅಂತ? ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನ ಕರೀತಾರೆ? ಕರೆಕ್ಟಾಗಿ ಹೇಳ್ಬೇಕಪ್ಪ. ಆಯಿತು, ಅಂದಾಜಲ್ಲೇ ಹೇಳ್ಬಿಡ್ಬೋದು. ಚೆನ್ನಾಗಿ ಗೊತ್ತು, ಮಹಾಭಾರತನಲ್ಲಿ ಆ ಕ್ಯಾರೆಕ್ಟರ್ ಇದೆ. ಅದಕ್ಕೆ ಹೆಂಗಸ್ನ ಕರೆಯೋದು ಕೃಷ್ಣೆ ಅಂತ ಗೊತ್ತಾ? ಕೃಷ್ಣನೇ ಗಂಡು, ಕೃಷ್ಣೆ ಅಂದ್ರೆ ಇದು. ಅಪ್ಪ ಹಿಂಗೆ ನೋಡಪ್ಪ, ಯಾರನ್ನ ಕರೀತಾರೆ? ಬೇಗ ಇದು ಹೇಳ್ಬಿಡಿ. ಅದಾದ ಗೊತ್ತಿಲ್ಲ. ಮತ್ತೆ ಕ್ಯಾಮರಾ ಸೊಟ್ಟಿಗೆ ಇಟ್ಕೊಂಡಿದ್ಯಾ? ಗೊತ್ತಿಲ್ವಾ? ದ್ರೌಪದಿನ. ಓಕೆ ಗೈಸ್, ಇವಾಗ ಭವಿಷ್ಯ ಅದೇನೋ ತೋರಿಸ್ತಾ ಇದ್ದಾಳೆ, ಮಾರ್ಕ್ಸ್ದೇನೋ. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕೃಷ್ಣೆ ಅಂತ ದ್ರೌಪದಿನ ಕೂಗೋದು. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ, ಚಿಕ್ಕ ವ್ಲಾಗ್ ಇತ್ತು, ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.